ದಿನ ಮನೆ ಕಳ್ಳತನ, ಮನೆಯ ಬೀಗ ಹೊಡೆದು ಹಣ ದೋಚಿರೋ ಕಳ್ಳರು. ಸುಮಾರು 1 ಲಕ್ಷ ನಗದು ಕಳ್ಳತನ. ಚಿಕ್ಕಬಾಣಾವರದ ಕೆಂಪಾಪುರ ದಿಣ್ಣಿಯಲ್ಲಿ ಕಳ್ಳತನ. ಮೆಹಬೂಬ್ ಎಂಬುವರ ಮನೆಯಲ್ಲಿ ಕಳ್ಳತನ. ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದ ಮನೆ ಮಾಲೀಕ ಮೆಹಬೂಬ್ ದೂರು ಸ್ವೀಕರಿಸದೆ ವಾಪಸ್ ಕಳಿಸಿದ ಸೋಲದೇವನಹಳ್ಳಿ ಠಾಣಾ ಸಿಬ್ಬಂದಿ ಮೂರ್ತಿ. ಸೋಲದೇವನಹಳ್ಳಿ ಪೊಲೀಸ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ಮೂರ್ತಿ. ದೂರುದಾರ ಮೆಹಬೂಬ್ ಹೇಳಿ. ಸರ್, ನಿನ್ನೆ ನಾವು ಊರಿಗೆ ಹೋಗಿದ್ವಿ ಕುಣಿಗಲ್ ಹತ್ರ. ನಿನ್ನೆ ನಾವು 11 ಗಂಟೆಗೆ ಹೋದ್ವಿ. ಅದಾದ ನಂತರ ನಮಗೆ 6 ಗಂಟೆಗೆ ನಮಗೆ ಒಂದು ವಿಚಾರ ತಿಳಿತು. 7 ಗಂಟೆ ಸುಮಾರು ನಮಗೆ ಫೋನ್ ಮಾಡಿದ್ರು ನಮ್ಮ ಮನೆ ಅಕ್ಕಪಕ್ಕದವರು, ನಿಮ್ಮ ಮನೇಲಿ ಏನೋ ಬೇಗ ಹೊಡೆದು ಏನೋ ಮಾಡಿದ್ದಾರೆ ನೋಡಿ ಅಂತ. ಬಿಕಾಸ್ ನಾವು ಅಲ್ಲಿಂದ ರಿಟರ್ನ್ 8 ಗಂಟೆಗೆ ಬಸ್ಸಿಗೆ ಹತ್ತಿ 10 ಕಾಲಿಗೆಲ್ಲ ನಮ್ಮ ಮನೆಗೆ ಬಂದುಬಿಟ್ಟು ನೋಡಿದ್ರೆ ನಿಜವಾಗ್ಲೂ ನಮ್ಮ ಮನೆ ಕಳ್ತನ ಆಗಿತ್ತು. ಒಳಗಡೆ ಎಲ್ಲ ಹೋಗಿ ನಾವು ದುಃಖದಿಂದ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಟ್ರಂಕು ಕಾಣೆ ಆಗಿತ್ತು. ಬಿಕಾಸ್ ನಾವು ಸಡನ್ನಾಗಿ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಬಂದ್ವಿ. ಇಲ್ಲಿ ಸ್ಟೇಷನಲ್ಲಿ ಕಾನ್ಸ್ಟೇಬಲ್ ಅವರು ನಮಗೆ ಕರೆದು ಕೂರಿಸಿ ಕೇಳಿದ್ರು ಫಸ್ಟು. ಆಮೇಲೆ ಹಂಗೆ ಮಾತಾಡ್ತಾ 11 ಗಂಟೆ ಆಯಿತು, ಯಾರೂ ಬರಲಿಲ್ಲ. FIR ಮಾಡ್ತೀರ ಅಂತ ಕೇಳಿದ್ರು. ಹ್ಞೂ ಸರ್ ಮಾಡ್ತೀವಿ ಅಂತ ಹೇಳಿದ್ವಿ. ಬಟ್ ಆದರೆ ಅವರು ಸಾಹೇಬ್ರಿಲ್ಲ, ಬೆಳಿಗ್ಗೆ ಬನ್ನಿ ಅಂತ 12:30 ಹಂಗೆ ಹೇಳಿದ್ರು. ಸಡನ್ನಾಗಿ ನಾವು ಅಲ್ಲಿಂದ ದುಃಖದಿಂದನೇ ಹೋದ್ವಿ. ಸರಿ ಅಂತೇಳ್ಬಿಟ್ಟು ನಾವು ನಮ್ಮ ಮಾವ್ರ ಮನೆ ಹತ್ರ ಮಲ್ಕೊಂಡು ಬೆಳಿಗ್ಗೆ ಮತ್ತೆ ಮನೆ ಹತ್ರ ಹೋಗ್ಬಿಟ್ಟು ಏನಾದ್ರು ಸಿಗುತ್ತಂತ ಹುಡುಕಾಡಿ ನೋಡಿದ್ರೆ ನಮಗೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ನಮ್ಮ ಟ್ರಂಕ್ ಕಾಣಿಸ್ತಾ ಇರೋದನ್ನು ನೋಡಿ ಅಲ್ಲಿ ಓಡೋಗಿ ನೋಡಿದ್ರೆ ಅದರಲ್ಲಿ ಏನು ದುಡ್ಡು ಇರಲಿಲ್ಲ. ಬಟ್ ಬಟ್ಟೆ ಮತ್ತು ಬೆಳ್ಳಿ ಆಭರಣಗಳು ಇತ್ತು. ಅದು ಬಿಟ್ಟರೆ ಇನ್ನೇನು ಇರಲಿಲ್ಲ, ಅಮೌಂಟ್ ಇಲ್ಲ ಅಂತೇಳ್ಬಿಟ್ಟು ತಿರ್ಗಾ ನಾವು 10 ಗಂಟೆ ಸುಮಾರಿಗೆ ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಯಾರೂ ಇರಲಿಲ್ಲ. ಬಟ್ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರು ಇದ್ದರು. ನಾವು ಆದ್ರೂ ಕೂಡ ಅಲ್ಲಿ ಹೋಗ್ಬಿಟ್ಟು ಕೇಳಿದ್ವಿ. ಕೇಳಿದ ತಕ್ಷಣ ಏನಂದರು ಹಂಗೆ ಹಿಂಗೆ ಅಂತೇಳ್ಬಿಟ್ಟು 11 ಗಂಟೆ ಸರಿಸುಮಾರಿಗೆ ಒಬ್ಬರನ್ನ ಮಾತ್ರ ಕಳಿಸಿ ಬಂದ್ರೂ ಕೂಡ ಅವ್ರದ್ದು ಏನೂ ಪ್ರಯೋಜನ ಆಗಲಿಲ್ಲ. ಅದಾದಮೇಲೆ ನಾನು ಮನಸ್ಸೊತ್ತು ಪೂರ್ತಿಯಾಗಿ ನಮ್ಮಂಥವ್ರು ಕಷ್ಟನೇ ಕೇಳಲ್ಲ ಅಂದ್ಕೊಂಡು ನಾನು ಮನೇಲಿ ಹೋಗಿ ಬೇಜಾರಾಗಿ ಕೂತಿರ್ಬೇಕಾದ್ರೆ ಶಕೀಲ್ ಭಾಯ್ ಅವರು ಮತ್ತು ಅವರು ರಾಜ್ಯಾಧ್ಯಕ್ಷರು ಅವ್ರಿಗೆ ಫೋನ್ ಮಾಡಿದ್ಮೇಲೆ ಕರ್ಕೊಂಡು ಬಂದು ನನಗೆ ಈಗ ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದಾರೆ. ಈಗ ನಮ್ಮದು 90,000 ಇತ್ತು ಅಮೌಂಟು. ಇನ್ನು ಮಿಕ್ಕಿದ್ದೆಲ್ಲ ಬಟ್ಟೆ ಆಭರಣಗಳು ಇದ್ದಿದ್ದು. ಅಮೌಂಟ್ ಅಷ್ಟೇ ಸರ್. ಇದು ನಮ್ಮದು ಕೂಲಿ, ನನ್ನ ಕೂಲಿ ಮತ್ತು ಇನ್ನೂ ಇಬ್ಬರು ನಮ್ಮ ಅಕ್ಕಂದಿರದು ಪೇಮೆಂಟು ಸ್ಯಾಲ್ರಿ, ಮಂತ್ಲಿ ಸ್ಯಾಲ್ರಿದು ಇಬ್ಬರದು ಸೇರಿಸಿ 3 ಜನದ್ದು ಸೇರಿಸಿ 90,000 ಆಗಿರೋದು ಸರ್. ಅವರು ದೊಡ್ಡ ಸಾಹೇಬರು ಇಲ್ಲ, ಅವರು ಹೊರಗಡೆ ಇದ್ದಾರೆ, ಡ್ಯೂಟಿ ಮೇಲೆ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಬೆಳಿಗ್ಗೆ ಬನ್ನಿ 10:30 ಹಂಗೆ ಬನ್ನಿ ಅಂತಂದರು. ಅದಕ್ಕೆ ನಾವು ವಾಪಸ್ ಹೋಗ್ಬಿಟ್ವಿ ಸರ್. ನಮ್ಮಂಥವ್ರ ಕಷ್ಟ ಯಾರು ಕೇಳ್ತಾರೆ ಅಂತ ಹೇಳ್ಬಿಟ್ಟೆ ವಾಪಸ್ ಹೋದ್ವಿ ಸರ್. ನಮ್ಮ ಹೆಸರು ಮೆಹಬೂಬ್ ಅಂತ ಸರ್. ನಮ್ಮ ಸ್ನೇಹಿತರವ್ರ ಮನೆಯಲ್ಲಿ ನಿನ್ನೆ ರಾತ್ರಿ 7 ಗಂಟೆಗೆ ಸರಿಸುಮಾರಿಗೆ ಕಳ್ತನ ಆಗಿದೆ ಅಂತ ಅವ್ರಿಗೆ ಮಾಹಿತಿ ಬಂತು. ಆ ಮಾಹಿತಿ ಬಂದಾದ್ಮೇಲೆ ಅವರು ನಮ್ಮ ಸ್ಟೇಷನ್ಗೆ ಫೋನ್ ಮಾಡಿ ಹೇಳಿದಾಗ ನಾವು ಸ್ಟೇಷನ್ಗೆ ಕಳಿಸ್ದೋ, ಹೋಗಿ ಒಂದು ಕಂಪ್ಲೇಂಟ್ ಕೊಡಿ ಅಂತ. ರಾತ್ರಿ 9:30ಗೆ ಸ್ಟೇಷನ್ಗೆ ಬಂದರು. ಅವರು ಸ್ಟೇಷನ್ಗೆ ಬಂದರೆ ರಾತ್ರಿ 12:30 1 ಗಂಟೆವರೆಗೂ ಅವ್ರಿಗೆ ಕುಂಡ್ರಿಸ್ಕೊಂಡು ನಮ್ಮ ಸೋಲನಹಳ್ಳಿ ಸ್ಟೇಷನ್ ದಫೇದಾರ್ ಆದಂಥ ಮೂರ್ತಿ ಅವರು ರಾತ್ರಿ 12:30 1 ಗಂಟೆವರೆಗೂ ಕುಂಡ್ರಿಸ್ಕೊಂಡು ಅದಾದಮೇಲಿಂದ ಇಲ್ಲ ಇಲ್ಲಿ ಸಾಹೇಬ್ರು ಇಲ್ಲ, ಇನ್ಸ್ಪೆಕ್ಟರ್ ಇಲ್ಲ, ಸಬ್ ಇನ್ಸ್ಪೆಕ್ಟರ್ ಇಲ್ಲ, ನೀನು ನಾಳೆ ಬೆಳಗ್ಗೆ ಬಾ ಹಂಗೆ ಹಿಂಗೆ ಅಂತ ಹೇಳಿ ವಾಪಸ್ ಕಳಿಸ್ಬಿಟ್ರು. ಅವರು ನೊಂದ್ಕೊಂಡು ಆಮೇಲೆ ನಂತರ ತಿರ್ಗಾ ಬೆಳಗ್ಗೆ ನಮ್ಮ ಹತ್ರ ಬಂದು ಹೇಳಿದಾಗ ಇವಾಗ ನಾವೆಲ್ಲ ಬಂದು ಇಲ್ಲಿ ಇದು ಮಾಡಿದ್ದಕ್ಕೆ ಆವಾಗ ಅವರೆಲ್ಲ ಕಂಪ್ಲೇಂಟ್ ತೊಗೊಂಡು ಇವಾಗ ಪರಿಶೀಲನೆ ಎಲ್ಲ ಮಾಡಿ ಇದು ಮಾಡಿದ್ದಾರೆ. ನಾನು ಒಂದು ಮನವಿ ಮಾಡೋದೇನಂತ ಹೇಳಿದರೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ, ACP ಮೇಡಮ್ಗೆ ಮತ್ತು DCP ಸಾಹೇಬರಿಗೆ, ಏನು ನಮ್ಮ ಸೋಲನಹಳ್ಳಿ ಸ್ಟೇಷನಲ್ಲಿ ಸಿಬ್ಬಂದಿಗೆ ನೀವು ಅಧಿಕಾರಿಗಳು ಕುಂಡ್ರಿಸ್ತೀರಾ, ಅವ್ರಿಗೆ ಬಡವ್ರಿಗೆ ಸ್ಪಂದನೆ ಮಾಡಬೇಕು, ಅಂಥವ್ರು ಕುಂಡ್ರಿಸಿ ಅಂತ ನಾನು ಮನವಿ ಮಾಡ್ತೀನಿ. ಮೊಹಮ್ಮದ್